ನಮಸ್ಕಾರ. ಇವತ್ತಿನ ರವಿ ಯಾವ ರೂಪದಲ್ಲಿ ನಮ್ಮ ಮುಂದೆ ಬರ್ತಾ ಇದ್ದಾನೆ ಅಂತಂದರೆ, ಶ್ರೀರಾಮನ ರೂಪದಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮನ ರೂಪವನ್ನು ರವಿಗೆ ಹೇಗೆ ಆರೋಪಿಸಲಾಗಿದೆ ಅನ್ನೋದನ್ನು ನೋಡ್ತೀವಿ. ಚಿರವಿರಹಿ ರಾಮನೊಲು ಚಿರವಿರಹಿ ರವಿಯು, ಭುವಿಯ ಬಳಸುವ ಬಯಕೆ ಎಂದೆಂದಿಗೂ ಮುಗಿಯದಲ್ಲ. ಸೀತೆಯನ್ನು ಮುಸುಗಿಪ ರಾವಣನಂತೆ ಭುವಿಯ ಮರೆಯಾಗಿಸುವ ರಾತ್ರಿಯೊಡನೆ ದಿನವೂ ಕಾದು ಗೆಲುವನಲ್ಲ. ಮರ್ಯಾದಾ ಪುರುಷೋತ್ತಮ ರವಿರಾಮನಿಗೆ ಜಯವೆನ್ನಿರೇಳಿ. ತುಂಬ ಸರಳವಾಗಿದೆ. ರವಿಯ ಚಿತ್ರವನ್ನು ನಾವು ರಾಮನಿಗೆ ಹೋಲಿಸ್ತೀವಿ, ಅಥವಾ ರಾಮನಲ್ಲಿ ಈ ಗುಣಗಳನ್ನು ಕಾಣುವ ಪ್ರಯತ್ನವನ್ನು ಕೂಡ ನಾವು ಮಾಡ್ಬೋದು. ಚಿರವಿರಹಿ ರಾಮನೊಲು ಚಿರವಿರಹಿ ರವಿಯು, ಅವರಿಬ್ಬರು ಒಂದೇ ಅಂತ ಹೇಳ್ತಾ ಇದ್ದೀನಿ, ರಾಮ ಮತ್ತು ರವಿ. ಭುವಿಯ ಬಳಸುವ ಬಯಕೆ ಎಂದೆಂದಿಗೂ ಮುಗಿಯದಲ್ಲ. ಭುವಿಯನ್ನು ಬಳಸುವುದು ಅಂದರೆ ಎರಡು ಅರ್ಥ ಇಲ್ಲಿ. ಒಂದು ಭೂಮಿಯ ಸುತ್ತ ತಿರುಗೋದು ರವಿ, ಇನ್ನೊಂದು ಅಪ್ಪಿಕೊಳ್ಳುವುದು ಅಂತ. ಪಾಪ ರಾಮ ಸೀತೆಯನ್ನು ಇಷ್ಟಪಟ್ಟು, ಅವನಿಗೇನು ಇಷ್ಟಪಡದೆ ಬಿಲ್ಲು, ಅವನು ತುಂಬ ಪ್ರಾಮಾಣಿಕ ವ್ಯಕ್ತಿ. ಅವನು ಖಂಡಿತ ಸೀತೆಯನ್ನು ಮೆಚ್ಚಿನೇ ಮದುವೆ ಆಗಿರ್ತಾನೆ. ಆದರೆ ಕ್ಷತ್ರಿಯ ಪರಂಪರೆಗೆ ಅನುಗುಣವಾಗಿ ಆ ಒಂದು ಶಿವಧನುಸ್ಸನ್ನು ಮುರಿತಾನೆ. ಗುರುವಿನ ಅನುಜ್ಞೆಯ ಮೇರೆಗೆ ಆಕೆಯನ್ನು ವರಿಸ್ತಾನೆ. ಆದರೆ ಸುಖವಾಗಿರ್ತಾನ. ವನವಾಸ ಅದಾದ ಮೇಲೆ ಸ್ವಲ್ಪ ಕಾಲ ರಾಜ್ಯಭಾರ ಆದಮೇಲೆ ಮತ್ತೆ ಆಕೆಯನ್ನು ಕಾಡಿಗಟ್ಟಬೇಕಾಯಿತು. ಹೀಗೆ ಅವನು ಚಿರವಿರಹಿಯಾಗೆ ಹೆಚ್ಚು ಕಡಿಮೆ ಉಳ್ಕೊಂಬಿಡ್ತಾನೆ ಬದುಕಿನಲ್ಲಿ. ಸಾರ್ವಜನಿಕ ಬದುಕು ರಾಮನದು ಸೊಗಸಾಗಿದೆ, ಆದರೆ ವೈಯಕ್ತಿಕ ಬದುಕು ಹೀಗೆ ಸ್ವಲ್ಪ ದುಃಖದಿಂದ ಕೂಡಿದೆ ಅನ್ನೋದನ್ನು ಹೇಳ್ತಾ ಇದೆ. ರವಿ ಕೂಡ ಹಾಗೆ. ರಾಮ ಹೇಗೆ ಆದರ್ಶವಾಗಿ ಕಂಗೊಳಿಸ್ತಾನೋ ಹಾಗೆ ರವಿ ಆಕಾಶದಲ್ಲಿ ಕಂಗೊಳಿಸ್ತಾನೆ. ಅವನು ರಾಮನಂತೆಯೇ ವಿರಹಿ. ಯಾಕೆಂದರೆ ಭುವಿಯನ್ನು ಬಳಸ್ತಾ ಇದ್ದಾನೆ. ರಾಮ ಎಲ್ಲಿದ್ದರೂ ಅವನ ಒಂದು ಭಾಗ ಸೀತೆಯ ಬಗ್ಗೆ ಯೋಚನೆ ಮಾಡ್ತಾನೇ ಇತ್ತು. ಅವನದನ್ನು ಬೇರೆ ಬೇರೆ ಕಡೆ ಎಕ್ಸ್ಪ್ರೆಸ್ ಮಾಡಿರೋದನ್ನ ನಾವು ನೋಡ್ಬೋದು. ಅದು ವನವಾಸದಲ್ಲಿ ಅವನು ಸೀತೆಯನ್ನು ಕಳ್ಕೊಂಡಾಗ ಲಕ್ಷ್ಮಣನ ಜೊತೆಯಲ್ಲಿ ಅವನು ಪ್ರಲಾಪ ಮಾಡುವಾಗ ಅದೆಲ್ಲ ವಿವರಗಳು ಬರುತ್ತೆ. ಅದಾದಮೇಲೂ ಕೂಡ ಅವನು ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೂ, ಯಾವಾಗ ಆನಂತರದಲ್ಲಿ ಪಟ್ಟಾಭಿಷೇಕ ಆದಮೇಲೂ ರಾಜ್ಯಸಭೆಯಲ್ಲಿ ಕುಳಿತಾಗ ಎಷ್ಟೋ ಸಮಯದಲ್ಲಿ ಅವನು ಅನ್ಯಮನಸ್ಕನಾಗ್ಬಿಡ್ತಾ ಇದ್ದ. ಎಲ್ಲೋ ಒಂದು ಕಡೆ ಅವನಿಗೆ ಸೀತೆಯ ನೆನಪಾಗ್ತಿತ್ತು ಅನ್ನೋದನ್ನು ಕೂಡ ಕೆಲವು ಕವಿಗಳು ವರ್ಣಿಸಿದ್ದಾರೆ. ಆ ರೀತಿಯಲ್ಲಿ ಚಿರವಿರಹಿ ರವಿ ಭುವಿಯನ್ನು ಬಳಸ್ತಾ ಇರ್ತಾನೆ ಪ್ರತಿದಿನ. ಬಳಸುವ ಬಯಕೆ ಎಂದೆಂದಿಗೂ ಮುಗಿಯದಲ್ಲ. ಬಳಸಿ ತಬ್ಬಿಕೊಳ್ಳುವ ಬಯಕೆ, ಬಳಸುವ ಬಯಕೆ. ಸೀತೆಯನ್ನು ಮುಸುಗಿಪ ರಾವಣನಂತೆ ಭುವಿಯ ಮರೆಯಾಗಿಸುವ ರಾತ್ರಿಯೊಡನೆ ದಿನವೂ ಕಾದು ಗೆಲುವನಲ್ಲ. ಹೇಗೆ ಸೀತೆಯನ್ನು ರಾವಣ ಅಪಹರಿಸಿದ್ನೋ ಹಾಗೆ ಈ ಭುವಿಯನ್ನು ಕತ್ತಲು, ಅಂಧಕಾರ ಅನ್ನುವ ರಾಕ್ಷಸ ಸೆರೆಯಲ್ಲಿಟ್ಕೊಳ್ತಾನೆ. ಅಂದರೆ ಕಣ್ಣಿಗೆ ಕಾಣ್ದಾಗ ಮಾಡ್ತಾನೆ. ಸೀತೆಯನ್ನು ರಾಮನ ಕಣ್ಣಿಗೆ ಕಾಣ್ದಾಗ ಮಾಡಿಬಿಟ್ಟ ನೋಡಿ ರಾವಣ. ಹಾಗೆ ಈ ಭುವಿಯನ್ನು ರವಿಯ ಕಣ್ಣಿಗೆ ಕಾಣ್ದಾಗ ಮಾಡಿಬಿಡ್ತಾನಂತೆ. ಯಾರು? ಕತ್ತಲೆ ಅನ್ನುವ ಅಸುರ. ಅದಕ್ಕೆ ಅವನೊಡನೆ ಪ್ರತಿದಿನ ಇವನು ಕಾದು ಗೆಲುವನಲ್ಲ. ಅವನು ಯುದ್ಧ ಮಾಡ್ತಾನೆ ರಾತ್ರಿಯೆಲ್ಲ. ಆ ರಾಕ್ಷಸನ ಜೊತೆಲಿ ಯುದ್ಧ ಮಾಡಿ ಬೆಳಗ್ಗೆ ಮತ್ತೆ ಭುವಿಗೆ ಬೆಳಕು ಕೊಟ್ಟು ಆ ಭುವಿಯನ್ನು ನೋಡ್ತಾನೆ, ಭುವಿಯನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ಇಲ್ಲಿ ತಾತ್ಪರ್ಯ. ಇಂತಹ ಮರ್ಯಾದಾ ಪುರುಷೋತ್ತಮ ರವಿರಾಮನಿಗೆ. ಮರ್ಯಾದಾ ಪುರುಷೋತ್ತಮ ಯಾಕೆ? ನನಗೆ ನಿಮಗೆ ಇಷ್ಟ ಇದೆಯೋ ಇಲ್ವೋ, ಆದರೆ ರವಿ ಪ್ರತಿದಿನ ಬೆಳಗ್ಗೆ ನಮಗೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಾನೆ. ದುಷ್ಟರು, ಶಿಷ್ಟರು, ಪರಿಶಿಷ್ಟರು, ವಿಶಿಷ್ಟರು ಅಂತೇನು ನೋಡ್ದಲೆ ಎಲ್ಲರ ಮೇಲೂ ಬೆಳಕು ಚೆಲ್ತಾನೆ. ಪ್ರಜಾಪ್ರಿಯನಾದ ರಾಮ, ಅದೇ ರೀತಿಯಲ್ಲಿ ಪ್ರಜಾಪ್ರಿಯನಾದ ರವಿ. ಹೀಗಾಗಿ ಅವನು ಕೂಡ ಮರ್ಯಾದಾ ಪುರುಷೋತ್ತಮ. ಇಂತಹ ರವಿರಾಮನಿಗೆ ಜಯವೆನ್ನಿರಿ ಏಳಿ ಅನ್ನೋದು ಇವತ್ತಿನ ಶುಭೋದಯ. ನಮಸ್ಕಾರ.